ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ತಾನೇ ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ಸೊ ಎಲ್ಲರಿಗೂ ಒಂದೇ ಚಿಂತೆ, ಏನು ಹೇಳಿ, ತೆಂಗಿನಕಾಯಿ ಮಿಕ್ಬಿಟ್ಟಿದೆ. ದೇವ್ರಿಗೆ ಹೊಡೆದಿರೋ ಅಂಥದ್ದು, ನಂತರ ಕಳಸಕ್ಕೆ ಪೂಜಿಸಿರೋ ಅಂತಹ ತೆಂಗಿನಕಾಯಿ ಕೂಡ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಏನು ಮಾಡ್ಬೋದು ಇದರಿಂದ? ಸಿಂಪಲ್ಲು, ಒಂದು 3 ಐಟಮ್ ಇದ್ದರೆ ತೆಂಗಿನಕಾಯಿ ಬರ್ಫಿನ ಮಾಡಿಕೊಂಡು ಇದನ್ನು ನೀವು ಸ್ಟೋರ್ ಮಾಡಿ ತಿನ್ಬೋದು. ತುಂಬಾ ಚೆನ್ನಾಗಿರೋವಂಥದ್ದು. ದೇವ್ರಿಗೆ ಹೊಡೆದ್ಮೇಲೆ ಅದರಿಂದ ನಾವು ಏನಾದರೂ ಒಂದು ಸ್ವೀಟನ್ನು ತಯಾರಿಸಿ ತಿನ್ನೋದು ವಾಡಿಕೆನೇ. ಸೊ ಬನ್ನಿ, ಮತ್ತೆ ಯಾಕೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಗೊತ್ತಲ್ವಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿ, ಇಷ್ಟ ಆದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೋಡಿ, ನಾನು ಕಳಸಕ್ಕೆ ಪೂಜಿಸಿರೋ ಅಂಥದ್ದು ಇಲ್ಲಿ ಒಂದು ತೆಂಗಿನಕಾಯಿ ಹೊಡ್ಕೊಂಡಿದ್ದೀನಿ. ಇನ್ನೂ ಒಂದು ಅರ್ಧ ಹೋಳು ನಾವು ದೇವ್ರಿಗೆ ಹೊಡ್ತಿದ್ದೀವಲ್ವ, ಆ ಒಂದು ತೆಂಗಿನಕಾಯಿ ನಾನು ಆಲ್ರೆಡಿ ಅರ್ಧ ಹೋಳನ್ನ ಬಳಸ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ತೆಂಗಿನಕಾಯಿ ಏನಿದೆ ಅದನ್ನೆಲ್ಲನೂ ನಾನು ತೆಕ್ಕೊಂಡಿದ್ದೀನಿ. ನಾನು ಅರ್ಧ ಹೋಳು ಆಲ್ರೆಡಿ ನಾನು ರಸಾಯನ ಮಾಡ್ಕೊಂಡಿದ್ದೆ, ಎಲ್ಲ ಥರ ಹಣ್ಣುಗಳು ಮಿಕ್ಕಿರುತ್ತಲ್ವ, ಅದಕ್ಕೆ ಅದು ಈ ತೆಂಗಿನಕಾಯಿನ ಸೇರಿಸಿ ಇವಾಗೆಲ್ಲ ಬಿಡಿಸ್ಕೊಂಡಿದ್ದ ನಂತರ ನೋಡಿ, ಈ ಮೇಲ್ಗಡೆ ಏನಿದೆ ಕಪ್ಪು ಭಾಗ, ಇದನ್ನೆಲ್ಲ ನಾನು ತೆಕ್ಕೊಳ್ತೀನಿ. ನೀವು ಬೇಕಾದರೆ ಈ ಒಂದು ವಿಧಾನದಲ್ಲಿ ಬೇಡ ಅನ್ನೋರು ಖಂಡಿತವಾಗ್ಲೂ ನೀವು ತುರಿದ್ಬಿಟ್ಟು ಒಂದು ರೌಂಡ್ ಮಿಕ್ಸಿಗೆ ಹಾಕಿ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ, ಏನಿದೆ ಕಪ್ಪು ಭಾಗ, ಅಂದರೆ ಕಾಯಿ ಬರ್ಫಿಗೆ ಅಷ್ಟು ಚೆನ್ನಾಗಿರೋದಿಲ್ಲ ಕಪ್ಪು ಭಾಗ, ಹಾಗಾಗಿ ನಾನು ತುಂಬ ಲೈಟಾಗಿ ತೆಕ್ಕೊಂಡಿದ್ದೀನಿ. ಇಲ್ಲ ಪರವಾಗಿಲ್ಲ, ಇದ್ರೆ ಇರುತ್ತೆ ಅನ್ನೋರು ಖಂಡಿತವಾಗ್ಲೂ ನೀವು ಈ ಕಪ್ಪು ಭಾಗ ಏನಿದೆ ಹಾಗೆ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು. ತೆಂಗಿನಕಾಯಿ ಬರ್ಫಿ ಸಾಮಾನ್ಯವಾಗಿ ಬೆಳ್ಳಗೆ, ಅಂದರೆ ತುಂಬ ಬಿಳಿಯಾಗಿರುತ್ತೆ. ನೋಡಿ, ನಾನು ಇಷ್ಟು ತೆಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಕೂಡ ಇವಾಗ ರಿಮೂವ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಒಂದು 3 ಬಾರಿ ಆದರೂ ನಾನು ಸ್ವಚ್ಛವಾಗಿ ತೊಳ್ಕೊಂಡಿದ್ದೀನಿ. ನೀವು ಕೂಡ ಆದಷ್ಟು ಒಂದು 2-3 ಬಾರಿ ಸ್ವಚ್ಛವಾಗಿ ತೊಳ್ಕೊಳ್ಳಿ. ಇವಾಗ ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷದಲ್ಲಿ ಆಗುವಂಥದ್ದು. ದೇವರಿಗೆ ತೆಂಗಿನಕಾಯಿ ಹೊಡೆದ್ಮೇಲೆ ಅದರಿಂದ ಯಾರು ಕೂಡ ಖಾರನ ಮಾಡಲ್ಲ, ಸಾಮಾನ್ಯವಾಗಿ ಸ್ವೀಟೇ ಮಾಡ್ತಾರೆ. ಹಾಗಾಗಿ ನಾನು ಕೂಡ ಸ್ವೀಟು ಅಂದರೆ ತೆಂಗಿನಕಾಯಿ ಬರ್ಫಿನೇ ಮಾಡ್ತಾ ಇದ್ದೀನಿ. ವಿಶೇಷ ಏನು ಅಂತ ಅಂದರೆ, ನಾನಿಲ್ಲಿ ಗಟ್ಟಿಯಾಗಿ ಮಾಡ್ತಾಯಿಲ್ಲ. ಹಲ್ಲು ಇಲ್ಲದೆ ಇರೋರು ಕೂಡ ಇದನ್ನು ತಿನ್ಬೋದು. ತುಂಬಾ ಸಾಫ್ಟಾಗಿರೋ ಅಂಥದ್ದು. ಇವಾಗ ಎಲ್ಲನೂ ಕೂಡ ನೋಡಿ ಕಟ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ನಾನು ಅರ್ಧ ಭಾಗದಷ್ಟು ಮಾತ್ರ ನಾನು ಜಾರಿಗೆ ಸೇರಿಸ್ಕೊಂಡು ಉಳಿದಿದ್ದನ್ನ ಹಾಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಒಂದೇ ಸಲ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಇವಾಗ ನಾವು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ನಾವು ಪೌಡರ್ ಮಾಡ್ಕೋಬೇಕು. ಇದು ಇವಾಗ ರೆಡಿಯಾಗಿದೆ. ಇದನ್ನು ಇವಾಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದೇನು ಬೌಲ್ ತೋರಿಸ್ತಾ ಇದ್ದೀನಿ, ಇದೇ ಒಂದು ಮೆಜರ್ಮೆಂಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹೇಳಿದ್ನಲ್ವ, ಹಲ್ಲು ಇಲ್ಲದೆ ಇರೋರು, ವಯಸ್ಸಾಗಿರೋರು ಕೂಡ ತಿನ್ಬೋದು. ಹಾಗಾಗಿ ನಾನು ಮಿಕ್ಸಿನಲ್ಲಿ ಈ ಥರ ನುಣ್ಣಗೆ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಉಳಿದಿದ್ದ ಭಾಗನೂ ಕೂಡ ನಾನಿಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಇವಾಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ. ಸುಮಾರು 1 ಬೌಲಷ್ಟು ಇದೆ. ಇವಾಗ ಇದನ್ನು ನಾನ್ ಸ್ಟಿಕ್, ಅಂದರೆ ನಾನಿಲ್ಲಿ ಪ್ರೆಸ್ಟೀಜ್ ಪ್ಯಾನ್ ಬಳಸ್ತಾ ಇರುವಂಥದ್ದು. ಒಳ್ಳೆ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ಇವಾಗ ಫಸ್ಟು ನಾವು ಇದನ್ನು ಒಂದು 4-5 ನಿಮಿಷ ನಾವು ಲೋ ಫ್ಲೇಮು, ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಕಂಪ್ಲೀಟಾಗಿ ಹಸಿ ಸ್ಮೆಲ್ಲು ಹೋಗಬೇಕು, ಅಲ್ಲಿ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಈ ಥರ ನಾವು ಹುರ್ಕೊಳ್ಳೋದ್ರಿಂದ ತಿನ್ನಬೇಕಾದ್ರೆ ನಿಮಗೆ ಹಸಿ ಅನಿಸಲ್ಲ, ಹಾಗೆಯೇ ಬೇಗ ಕೂಡ ಕೆಡೋದಿಲ್ಲ. ನೋಡಿ, ಇವಾಗ ನೀವು ಹುರಿತಾ ಅಂದರೆ ತೆಂಗಿನಕಾಯಿನಲ್ಲಿ ನೀರಿನ ಅಂಶ ಏನಿದೆ ಅದೆಲ್ಲ ಹೋಗಿ ನೋಡಿ ಈ ಥರ ಪೌಡರ್ ಥರ ಆಗುತ್ತೆ. ನೋಡಿ, ಇದನ್ನು ನಾನು ಸುಮಾರು ಒಂದು 4-5 ನಿಮಿಷ ನಾನು ಇದನ್ನು ಹುರ್ಕೊಂಡಿದ್ದೀನಿ. ಇದಕ್ಕೆ ನೋಡಿ 1/4 ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈಕ್ವಲ್ ಆಗಿ ಬೇಕು ಅಂತ ಅಂದರೆ, ನಾನು ಇಲ್ಲೇನು 1 ಕಪ್ ತೋರಿಸಿದೆ, ಇದಕ್ಕೆ ನೀವು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಸ್ವೀಟ್ ಆಗುತ್ತೆ. ಬಟ್ ನಾನಿಲ್ಲಿ ಸಕ್ಕರೆನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ನೋಡಿ, ನಾನೇನು ಸಕ್ಕರೆ ತೊಗೊಂಡಿದ್ದೆ ಅಷ್ಟೇ ಪ್ರಮಾಣದಷ್ಟು ಹಾಲು, ಅಂದರೆ ಕಾಯಿಸಿರೋ ಅಂಥದ್ದು ಹಾಲು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತುಪ್ಪ ಯಾವುದೂ ಬಳಸ್ತಾ ಇಲ್ಲ.
ನೀವು ಬೇಕಾದರೆ ತೆಂಗಿನಕಾಯಿ ಹಾಕ್ಕೊಂಡಿದ್ರಲ್ವ ಆ ಟೈಮಲ್ಲಿ ನೀವು ತುಪ್ಪ ಬೇಕಾದರೆ ಹಾಕ್ಕೊಂಡು ನೀವು ಚೆನ್ನಾಗಿ ನೀವು ಹುರ್ಕೊಳ್ಬೋದು. ಬಟ್ಟು ನಾನಿಲ್ಲಿ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಇದನ್ನು ಕೂಡ ಒಂದು 5 ನಿಮಿಷ ನಾವು ಇದನ್ನು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲೇ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು ಅಂಟು ಬರಬೇಕು, ಅಂದರೆ ನಮಗೆ ಕೈಯಿಂದ ಎತ್ಕೊಂಡ್ರೆ ಅದು ಉಂಡೆ ಆಗಿ ಬರಬೇಕು. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗತ್ತೆ, ಅಂದರೆ ಲೋ ಫ್ಲೇಮಲ್ಲೇ. ನಂತರ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ಹಾಲು ಕೂಡ ಬಳಸ್ತೇನೆ. ತುಂಬ ಅಂದರೆ 2 ಪದಾರ್ಥದಲ್ಲಿ ಸ್ವಲ್ಪ ನಾವು ಅಂಗಡಿಗಳಲ್ಲಿ ಸಿಗುತ್ತಲ್ವ ಅದೇ ಒಂದು ರೀತಿಯಲ್ಲಿ ಕೊಬ್ಬರಿ ಮಿಠಾಯಿನ ತೋರಿಸ್ತೀನಿ. ನೋಡಿ ಎತ್ತಿ ಹಿಂಗೆ ಹಾಕ್ತಾ ಇದ್ರೆ ಅಂದರೆ ಒಂದು ಅಂಟು ಬರುತ್ತೆ. ಕೈಯಿಂದ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಉಂಡೆ ಹಾಕಬೇಕು. ನೋಡಿ ಇದು ಇವಾಗ ಕರೆಕ್ಟಾಗಿ ಆಗಿದೆ. ಈಗ ಇದು ರೆಡಿ ಆಗಿದೆ. ಇವಾಗ ನೋಡಿ ನಾನು ಅಂದರೆ ಇದು ಬರ್ಗರ್ಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಪೇಪರು, ಆ ಥರದ್ದು ಮನೆಯಲ್ಲಿತ್ತು. ಹಾಗಾಗಿ ನಾನು ಇದಕ್ಕೇ ಹಾಕ್ಕೊಂಡಿದ್ದೀನಿ. ನೀವು ಇದೇ ಪೇಪರ್ ಬೇಕು ಅಂತ ಏನಿಲ್ಲ, ಅಥವಾ ಮನೆಯಲ್ಲಿ ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೂ ಹಾಕ್ಕೊಳ್ಬೋದು, ಅಥವಾ ಒಬ್ಬಟ್ಟಿನ ಹೋಳಿಗೆ ಇದ್ದರೆ, ಅಥವಾ ಅದೂ ಬೇಡ ನೀವು ನಾರ್ಮಲಾಗಿ ನೀವು ಈ ಥರ ಒಂದು ಸ್ಟೀಲಿನ ತಟ್ಟೆಗೆ ಪ್ಲೈನಾಗಿ ತುಪ್ಪನ ಸ್ವಲ್ಪ ಹಚ್ಕೊಂಡು ಹಾಕ್ಕೊಳ್ಳಿ, ಅಥವಾ ತುಪ್ಪನೂ ಬೇಡ ಇದಕ್ಕೆ, ಹಾಗೆ ಬರುತ್ತೆ. ಈಗೆಲ್ಲ ಹಾಕಿದ ಮೇಲೆ ಇದನ್ನು ಒಂದು ಲೆವೆಲಾಗಿ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಳ್ಳೋಕ್ಕೆ ಶೇಪ್ ಬೇಕಲ್ವ, ಹಾಗಾಗಿ ನಾನು ಇದನ್ನು ಸೈಡಿಗೆ ನೋಡಿ ಈ ಥರ ಮಾಡಿಕೊಂಡು ಇದನ್ನು ಸುಮಾರು ಒಂದು ಗಂಟೆವರೆಗೂ ನಾನು ಇದನ್ನು ಹಾಗೆ ಬಿಟ್ಟಿದ್ದೀನಿ. ಈಗ 1 ಗಂಟೆ ಆದ ನಂತರ ನೋಡಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗಿಲ್ಲಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಪುಟ್ಟು ಮಕ್ಕಳು ಕೂಡ ತಿನ್ಬೋದು, ಬಟ್ ನಾನಿಲ್ಲಿ ಸಕ್ಕರೆನ ಬಳಸಿದ್ದೀನಿ. ನೀವು ಬೇಕಾದರೆ ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ನೀವಿಲ್ಲಿ ಬಳಸಿ ಮಾಡ್ಕೊಳ್ಳಿ, ಅದು ತುಂಬಾ ಹೆಲ್ತಿಗೆ ಒಳ್ಳೆಯದು ಸಕ್ಕರೆಗಿಂತ. ನೋಡಿ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದಕ್ಕೆ ಹಾಲನ್ನು ನಾನಿಲ್ಲಿ ಸೇರಿಸಿರೋದ್ರಿಂದ ಇದನ್ನು ನೀವು ತಿಂಗಳನ್ಗಟ್ಟಲೆ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ನೀವು ಫ್ರಿಜ್ಜಲ್ಲಿ 1 ವಾರ ಅಥವಾ 10 ದಿನದವರೆಗೂ ನೀವು ಇದನ್ನು ಸ್ಟೋರ್ ಮಾಡಿಕೊಂಡು ಇದನ್ನು ನೀವು ತಿನ್ಬೋದು. ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ತೆಂಗಿನಕಾಯಿ ಉಳಿದಿದ್ರೆ ಖಂಡಿತವಾಗ್ಲೂ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 1.5 ತೆಂಗಿನಕಾಯಿ ಬಳಸಿರೋವಂಥದ್ದು, ಸುಮಾರು ಒಂದು 15ರಿಂದ ಒಂದು 20 ಇಲ್ಲಿ ಪೀಸಸ್ಗಳಾಗಿದೆ. ಅಂದರೆ ಹೆಚ್ಚು ಕಮ್ಮಿ ಒಂದು ಅರ್ಧ kg ಆಗಿದೆ. ನೋಡಿ ತೆಗಿತಾ ಇದ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಅಂಟ್ತಾ ಇಲ್ಲ. ತುಂಬಾ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗುವಂತಹ ರೀತಿಯಲ್ಲಿ ನೀವು ಕೂಡ ತೆಂಗಿನಕಾಯಿ ಬರ್ಫಿ ಮಾಡಬೇಕಾ? ಖಂಡಿತ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನೀವು ತೆಂಗಿನಕಾಯಿ ಬರ್ಫಿ ಮಾಡಬೇಕು ಅಂದಾಗ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ತೆಂಗಿನಕಾಯಿ, ಅದರ ಜೊತೆಗೆ ಮನೆಯಲ್ಲಿ ಬೆಲ್ಲ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಸಕ್ಕರೆ ಕೂಡ ಇದ್ದೇ ಇರುತ್ತೆ. ಹಾಲು ನಾವು ದಿನನಿತ್ಯದಲ್ಲಿ ಬೆಳಿಗ್ಗೆ ಟೈಮಲ್ಲಿ ಕಾಯಿಸೇ ಇರ್ತೀವಲ್ವ. 3 ಪದಾರ್ಥನ ಬಳಸಿ ನೀವು ಕೂಡ ಇದೇ ಒಂದು ರೀತಿಯಲ್ಲಿ ಮಾಡಿಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ. ಧನ್ಯವಾದ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ. ಫೈನಲ್ ಆಗಿ ಇದನ್ನು ನಿಮಗೆ ಮುರಿದು ಸಹ ತೋರಿಸ್ತೀನಿ. ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.